ಏನು ಧರ್ಮಸ್ಥಳದ ವಿಚಾರದಲ್ಲಿ ಅವ್ರು ಮಾತಾಡ್ತಕ್ಕಂಥದ್ದು, ನಮ್ಮ ನಾಯಕರನ್ನ ಅಂದ್ರೆ ಇದೇ ಭಾವನಾತ್ಮಕವಾಗಿ. ಯಾಕೆಂದ್ರೆ ನಮ್ಮ ಸರ್ಕಾರದ ಕೆಲಸವನ್ನು ನೋಡೋಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ಏನಾದ್ರೂ ಮಾಡಿ ಇದನ್ನ ನಾವು ದಾರಿ ತಪ್ಪಿಸ್ಬೇಕು ಅಂತ. ಅದಕ್ಕೆ ನಾನು ನಿನ್ನೆ ಯಾವುದೋ ಒಂದು ಮಾಧ್ಯಮದವ್ರು ಬಂದಿದ್ರು, ನನಗೆ ಪ್ರಶ್ನೆ ಹಾಕಿದ್ರು. ನಾನು ಅವ್ರಿಗೆ ಹೇಳಿದೆ, ರೀ ಸುಮ್ಮನೆ ಇರ್ರಿ, ನೀವು DK ಶಿವಕುಮಾರ್ಗಿಂತ ಅಪ್ಪಟ ಹಿಂದೂ ನಿಮ್ಗೆ ಯಾರಿಗೂ ಸಿಗೋದಿಲ್ಲ, ಸುಮ್ಮನೆ ಯಾಕೆ ನೀವು ಇದೇ ಪ್ರಶ್ನೆಗಳು ಕೇಳ್ತೀರ ಅಂತ ನಾನು ಹೇಳಿದೆ. ಅವ್ರು ಯಾಕೆ ಈ ತರ ಎಲ್ಲ ನೀವು ಪ್ರಚೋದನೆಕಾರಿ ಮಾತುಗಳು ಆಡ್ತೀರಾ? ಸುಮ್ಮನೆ ಅವ್ರು BJP ಅವ್ರಿಗೆ ಬೇರೆ ಕೆಲಸ ಇಲ್ಲ. ಯಾಕೆಂತ ಹೇಳಿದ್ರೆ ಅವ್ರಿಗೆ ಇಶ್ಯೂ ಇಲ್ಲ, ನಾಯಕತ್ವ ಇಲ್ಲ, ಈ ರಾಜ್ಯದಲ್ಲಿ ಅವ್ರ ಮುಖತ್ವ ಇಲ್ಲ. ಇವತ್ತು ಈ ರಾಜ್ಯದ ಅತ್ಯಂತ ಜನಪ್ರಿಯ ನಾಯಕರುಗಳು ಯಾರು ಅಂತ ಹೇಳಿದ್ರೆ ನಂಬರ್ 1 ಸಿದ್ದರಾಮಯ್ಯನವರು, ಅವ್ರ ಜೊತೆ ನಮ್ಮ DK ಶಿವಕುಮಾರ್ ಅವರು. ಇವತ್ತು ಇಡೀ ರಾಜ್ಯದ ನಾಯಕರು. ಶಿವಕುಮಾರ್ ಅವರು ಒಂದು ರೀತಿ ರಾಷ್ಟ್ರದ ನಾಯಕರಾಗಿದ್ದಾರೆ. ಇವತ್ತು ರಾಷ್ಟ್ರದ ನಾಯಕರವರು. ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಯಾವುದೇ ರಾಜ್ಯಕ್ಕೆ ಹೋಗಿ ಅಲ್ಲಿ DK ಶಿವಕುಮಾರ್ ಅಂತ ಹೇಳಿದ್ರೆ ಅವ್ರಿಗೆ ಆದಂತ ಅಭಿಮಾನಿಗಳು ಅಲ್ಲೂ ಕೂಡ ಇದ್ದಾರೆ. ಯಾವುದೇ ರಾಜ್ಯಕ್ಕೆ ಹೋಗಿ ಅದೇ ಅವರು ಅವರ ಶ್ರಮದಿಂದ ಅದು ಬಂದಿರತಕ್ಕಂಥದ್ದು, ಯಾರು ಕೊಡುಗೆ ಏನಲ್ಲ, ಅವರು ಕಷ್ಟಪಟ್ಟು ಸಾಧಿಸಿದ್ದಾರೆ. ಇದು ನಮ್ಮ ಬಡವಳಿ, ನಮ್ಮ ಬಂಡವಾಳ. ನಾವು ಜನರಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ.